ಹೊಸದಾಗಿ ಒಂದು ವಿಶೇಷವಾದಂಥ ಒಂದು ಯೋಜನೆ ಟ್ರಾಫಿಕ್ ತಯಾರು ಮಾಡಿದ್ದೀವಿ. ಏನಂತಂದರೆ 3,000 ಕೋಟಿ ರೂಪಾಯಿ ಅದಕ್ಕೆ ಇಟ್ಟಿದ್ದೀವಿ. ನಾವು ಜಮೀನು ಅಕ್ವಿಷನ್ ಮಾಡ್ಕೊಳಕ್ಕಲ್ಲ. ಈಗ ಅವ್ರು 50 ಅಡಿ ಅವ್ರು ಯಾರು ಏನು ಕಟ್ಟಂಗಿಲ್ಲ. ಆ ಜಾಗದಲ್ಲಿ ನಾರಾಯಣಸ್ವಾಮಿ ಅವರೇ, ಈ ಬಫರ್ ಝೋನ್ ಇದೆಯಲ್ಲ, ಈಗ ನಾಲೆಗಳಿದೆಯಲ್ಲ, ಈ ನಾಲೆಗಳ ಪಕ್ಕ ಯಾರಿಗೂ ನಾವು ಕಟ್ಟಕ್ಕೆ ಬಿಡಲ್ಲ. ಆಮೇಲೆ ನಾಲೆ ಮೇಲೆ ನೀವು ಇದನ್ನು ನೋಡಿರ್ಬೋದು, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ನೋಡಿರ್ಬೋದು. ಆ ನಾಲೆ ಮೇಲೆ ಫ್ಲೈಓವರ್ ಮಾಡಿದ್ದಾರೆ. ಈಗ ಅದಕ್ಕೆ NGT ಅವ್ರು ಪರ್ಮಿಷನ್ ಕೊಡ್ತಾರ. ಅದಕ್ಕೆ ಎಲ್ಲೆಲ್ಲಿ ಫ್ರೀ ಆಗಿದೆ, ಎಲ್ಲೆಲ್ಲಿ ಕಟ್ಟಡಗಳಿಲ್ಲ ಅಂಥ ಕಡೆ ನಮ್ಮ ITPL ಏರಿಯಾಲಿ, ಈ ಕಡೆ ತಣಿಸಂದ್ರ ಈ ರೂಟಲ್ಲಿ, ಆಮೇಲೆ ರಾಜರಾಜೇಶ್ವರಿ ನಗರ ಕೆಲವೆಲ್ಲ ಒಂದು 300 ಕಿಲೋಮೀಟ್ರ್ ಹೊಸ ರೋಡ್ ಮಾಡಲಿಕ್ಕೆ ನಾವು ತಯಾರು ಮಾಡಿದ್ದೀವಿ. ಆ ಕಡೆ ಈ ಕಡೆ ನಾವು ಕಾಸಂತೂ ಕೊಡೋಕ್ಕಾಗಲ್ಲ, TDR ಕೊಟ್ಬಿಡ್ತೀವಿ ಅಂತ ಹೇಳಿದ್ದೀವಿ. ಅಟ್ಲೀಸ್ಟ್ ಅವ್ರಿಗೂ ಉಪಯೋಗನೂ ಆಗ್ತಾಯಿಲ್ಲ. ಸೊ ಒಂದು 300 ಕಿಲೋಮೀಟ್ರ್ ಅಷ್ಟು ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಒಂದು 120 ಕೋಟಿ ರೂಪಾಯಿ ಕೂಡ ಅದಕ್ಕೆ 3,000 ಕೋಟಿ ರೂಪಾಯಿ ಅದಕ್ಕೆ ಮೀಸಲಾಗಿ ಅದಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಸೊ ಹೆಬ್ಬಾಳ್ ಟು ಹೆಣ್ಣೂರು ಈಗಾಗಲೇ ಫಸ್ಟ್ ನೋಟಿಫಿಕೇಶನ್ ಮಾಡಿಸ್ಬಿಟ್ಟಿದ್ದೀನಿ ನಾನು. 7.8 ಕಿಲೋಮೀಟ್ರ್ ಹೊಸ ರೋಡು, ಆ ಕಡೆ ಈ ಕಡೆ ಎರಡು ಕಡೆನೂ ಹೊಸ 300 ಕಿಲೋಮೀಟ್ರ್ ಅಷ್ಟು ರೋಡನ್ನು ಬೆಂಗಳೂರಲ್ಲಿ ಹೊಸದಾಗಿ ತಯಾರು ಮಾಡೋಂಥ ಒಂದು ವ್ಯವಸ್ಥೆ ಇದು. ಅದು ಕೂಡ 320 ಕಿಲೋಮೀಟ್ರ್ ಆಗ್ತಾಯಿದೆ. ಈಗ ಅಂತೆ ವೈಟ್ ಟ್ಯಾಪಿಂಗ್ ಅಲ್ಲೇ ಸುಧಾಮ್ ದಾಸ್ ಅವರೇ ಸುಮಾರು ಮೈಂಟೆನೆನ್ಸ್ ಫ್ರೀ 30 ವರ್ಷ, ಏನು ಸಮಸ್ಯೆ ಇಲ್ಲ. ಒಂದು 1682 ಕಿಲೋಮೀಟ್ರಷ್ಟು ಈಗ ಸಬ್ RTL ರೋಡು, ಆ ರೋಡ್ನ ಈಗ ತೆಗೆದುಕೊಂಡಿದೆ. ಒಟ್ಟು 196 ಕಿಲೋಮೀಟ್ರು ಈಗ ವೈಟ್ ಟ್ಯಾಪಿಂಗ್ ಪ್ರಾರಂಭ ಆಗ್ತದೆ. ಈಗಾಗಲೇ 150 ಕಿಲೋಮೀಟ್ರು ಹೊಸ ಪ್ರೋಸೆಸ್ ಇರ್ತದೆ. ಒಟ್ಟು ಇನ್ವೆಸ್ಟ್ಮೆಂಟೇ ಸುಮಾರು ಇವಕ್ಕೆಲ್ಲಕ್ಕೂ ಕೂಡ ಸದ್ಯದಲ್ಲೇ ಈ ವರ್ಷವೇ 9,200 ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ನ ಈ ರಸ್ತೆಗಳಿಗೋಸ್ಕರ ನಾವು ಮಾಡೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಮೇಲೆ ಸ್ಟಾಮ್ ವಾಟರ್ ಡ್ರೈನು ಒಂದು ವರ್ಲ್ಡ್ ಬ್ಯಾಂಕಿಂದ ಕೂಡ ಒಂದು ಹಣನ ತೆಗೆದುಕೊಂಡಿದ್ದೇವೆ. ಒಂದಷ್ಟು 2,000 ಕೋಟಿ ರೂಪಾಯಿ ಅಷ್ಟು 850 ಕಿಲೋಮೀಟ್ರ್ ಅಷ್ಟು ಇದೆ. ಈಗಾಗಲೇ 480 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಆನ್ಗೋಯಿಂಗು 175 ಇದೆ. ಈ 173 ಕಿಲೋಮೀಟ್ರ್ ಮಾಡಿಬಿಟ್ರೆ ಕಂಪ್ಲೀಟ್ ಇಡೀ ಬೆಂಗಳೂರದ ಎಲ್ಲ ಸ್ಟಾಮ್ ವಾಟರ್ ಡ್ರೈನ್ನ ಕಂಪ್ಲೀಟ್ ಮಾಡ್ದಂಗೆ ಆಗ್ತದೆ. ಈ ಯೋಜನೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಮುಂದಕ್ಕೆ 400 ಕಿಲೋಮೀಟ್ರ್ ಅಷ್ಟು ಹೊಸ ಕಿಲೋಮೀಟ್ರ್ಗಳಿಗೆ 700 ಕೋಟಿಯಷ್ಟು ನಾವು ಸಬ್ RTL ರೋಡು ಸುಮಾರು 700 ಕೋಟಿ ಮಾಡ್ತಾಯಿದ್ದೀವಿ. ಟೆಂಡ್ರ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ.